ಸಂಗೊಳ್ಳಿ ರಾಯಣ್ಣನವರು ಕರ್ನಾಟಕದ ಒಬ್ಬ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅವರ ಸಂಪೂರ್ಣ ಇತಿಹಾಸ ಇಲ್ಲಿದೆ. ಹುಟ್ಟು ಮತ್ತು ಬಾಲ್ಯ. ಜನುಮದಿನ: ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15, 1796 ಅಥವಾ 1798 ರಂದು ಜನಿಸಿದರು. ಇದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ದಿನವಾದ ಆಗಸ್ಟ್ 15 ರಂದೇ ಇರುವುದು ಒಂದು ಕಾಕತಾಳೀಯ. ಹುಟ್ಟಿದ ಸ್ಥಳ: ಅವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದರು. ಈ ಗ್ರಾಮವು ಕಿತ್ತೂರಿನಿಂದ ಸುಮಾರು 14 ಕಿಮಿ ದೂರದಲ್ಲಿ ಮಲಪ್ರಭಾ ನದಿಯ ದಂಡೆಯ ಮೇಲಿದೆ. ಪೋಷಕರು: ಅವರ ತಂದೆ ಭರಮಪ್ಪ ಮತ್ತು ತಾಯಿ ಕೆಂಚವ್ವ. ರಾಯಣ್ಣನ ತಂದೆ ಹುಲಿಯೊಂದನ್ನು ಕತ್ತಿಯಿಂದ ಇರಿದು ಕಿತ್ತೂರಿನ ರಾಜ ಮಲ್ಲಸರ್ಜನ ಪ್ರೀತಿಗೆ ಪಾತ್ರರಾಗಿದ್ದರು. ಇದರಿಂದ ರಾಯಣ್ಣನ ಮನೆತನ ಕಿತ್ತೂರು ಸಂಸ್ಥಾನದಲ್ಲಿ ಹೆಸರುವಾಸಿಯಾಗಿತ್ತು. ಬೆಳೆದಿದ್ದು: ರಾಯಣ್ಣ ಚಿಕ್ಕಂದಿನಿಂದಲೂ ಸಂಗೊಳ್ಳಿಯ ಪ್ರಸಿದ್ಧ ಗರಡಿಮನೆಯಲ್ಲಿ ತರಬೇತಿ ಪಡೆದರು. ಅಲ್ಲಿ ಅವರು ಕತ್ತಿವರಸೆ, ಗುರಿ ಹೊಡೆತ, ಕವಣೆ ಎಸೆತ ಮತ್ತು ದೊಣ್ಣೆ ವರಸೆಗಳನ್ನು ಕಲಿತರು. ವೇಗವಾಗಿ ಓಡುವುದರಲ್ಲಿಯೂ ಅವರು ನಿಪುಣರಾಗಿದ್ದರು. ಅವರು ಕಿತ್ತೂರು ದೇಸಾಯಿಗಳ ಸಶಸ್ತ್ರ ಅನುಚರರಾಗಿದ್ದರು ಮತ್ತು ರೈತರಾಗಿಯೂ ಹಲವಾರು ಎಕರೆ ಜಮೀನನ್ನು ಗುತ್ತಿಗೆ ಪಡೆದಿದ್ದರು. ಹೋರಾಟದ ಇತಿಹಾಸ: ಕಿತ್ತೂರು ಸಂಸ್ಥಾನದ ಮೇಲಿನ ಬ್ರಿಟಿಷರ ಕಣ್ಣು. ಕಿತ್ತೂರು ಸಂಪದ್ಭರಿತ ಸಂಸ್ಥಾನವಾಗಿತ್ತು. ಇದರ ಮೇಲೆ ಬ್ರಿಟಿಷರ ಕಣ್ಣು ಬಿದ್ದಿತ್ತು. ದೊರೆ ಮಲ್ಲಸರ್ಜನ ಮರಣದ ನಂತರ ರಾಣಿ ಚೆನ್ನಮ್ಮ ಕಿತ್ತೂರನ್ನು ಮುನ್ನಡೆಸುವ ಜವಾಬ್ದಾರಿ ಹೊತ್ತಿದ್ದಳು. ಇದೇ ಸಮಯದಲ್ಲಿ ಬ್ರಿಟಿಷರು ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದರು. ರಾಣಿ ಚೆನ್ನಮ್ಮನ ಬಲಗೈ ಬಂಟ ರಾಯಣ್ಣ ತಮ್ಮ ಕೌಶಲ್ಯದಿಂದ ರಾಣಿ ಚೆನ್ನಮ್ಮನ ಮೆಚ್ಚುಗೆ ಗಳಿಸಿ ರಾಣಿಯ ಕಾವಲು ಪಡೆಯ ನೇತೃತ್ವ ವಹಿಸಿದರು. ಬ್ರಿಟಿಷರ ವಿರುದ್ಧ ದಂಗೆ: ಬಡವರ ಭೂಮಿಯನ್ನು ಕಸಿದುಕೊಳ್ಳುತ್ತಿದ್ದ ಬ್ರಿಟಿಷರ ಮತ್ತು ಅವರಿಗೆ ಸಹಕರಿಸುತ್ತಿದ್ದ ಭೂಮಾಲೀಕರ ವಿರುದ್ಧ ರಾಯಣ್ಣ ಸಿಡಿದೆದ್ದರು. ಅವರ ಜಮೀನನ್ನೂ ಸಹ ಬ್ರಿಟಿಷರು ಕಸಿದುಕೊಂಡಿದ್ದರು. ಇದರಿಂದ ಅವರು ತನ್ನದೇ ಆದ ಒಂದು ಬಲವಾದ ತಂಡವನ್ನು ಕಟ್ಟಿಕೊಂಡರು. ಗೆರಿಲ್ಲಾ ಯುದ್ಧ ತಂತ್ರ: ರಾಯಣ್ಣ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸಿ ಭೂಮಾಲೀಕರ ಜಮೀನುಗಳ ಕಾಗದ ಪತ್ರಗಳನ್ನು ವಶಪಡಿಸಿಕೊಂಡರು ಮತ್ತು ಅವರಿಂದ ಕಸಿದುಕೊಂಡ ಹಣವನ್ನು ಬಡಬಗ್ಗರಿಗೆ ಹಂಚಿದರು. ಇದರಿಂದ ಬ್ರಿಟಿಷರು ಕೆರಳಿದರು. ಕಿತ್ತೂರು ಕದನ 1824. ಬ್ರಿಟಿಷರು ಅಕ್ಟೋಬರ್ 21, 1824 ರಂದು ಕಿತ್ತೂರಿನ ಮೇಲೆ ದಂಡೆತ್ತಿ ಬಂದರು. ರಾಯಣ್ಣ, ಚೆನ್ನಬಸವಣ್ಣ ಮತ್ತು ಬಾಳಪ್ಪ ಅವರ ನೇತೃತ್ವದಲ್ಲಿ ಕಿತ್ತೂರಿನ ಸೈನಿಕರು ವೀರಾವೇಶದಿಂದ ಹೋರಾಡಿದರು. ಈ ಕದನದಲ್ಲಿ ಬ್ರಿಟಿಷ್ ಕಲೆಕ್ಟರ್ ತ್ಯಾಕರೆಯನ್ನು ಗುಂಡು ಹಾರಿಸಿ ಕೊಂದಿದ್ದು ಬ್ರಿಟಿಷರ ಸೇನೆ ಹಿಮ್ಮೆಟ್ಟಿತ್ತು. ರಾಯಣ್ಣ ಈ ಕಾಳಗದಲ್ಲಿ ತಮ್ಮ ಪರಾಕ್ರಮವನ್ನು ಮೆರೆದಿದ್ದರು. ರಾಣಿ ಚೆನ್ನಮ್ಮಳ ಬಂಧನ: ರಾಣಿ ಚೆನ್ನಮ್ಮನನ್ನು ನಿಯಂತ್ರಿಸದಿದ್ದರೆ ಇತರ ಸಂಸ್ಥಾನದ ದೊರೆಗಳು ಸಹ ಬಂಡಿಡಬಹುದು ಎಂಬ ಭಯ ಬ್ರಿಟಿಷರಿಗಿತ್ತು. ಆದ್ದರಿಂದ ಅವರು ತಮ್ಮ ಸೇನೆಯನ್ನು ಒಗ್ಗೂಡಿಸಿ ಮತ್ತೆ ಕಿತ್ತೂರಿನ ಮೇಲೆ ದಾಳಿ ಮಾಡಿದರು. ಈ ಬಾರಿ ಬ್ರಿಟಿಷರು ಗೆದ್ದು ರಾಣಿ ಚೆನ್ನಮ್ಮಳನ್ನು ಬಂಧಿಸಿದರು. ರಾಯಣ್ಣ ಮತ್ತು ಚೆನ್ನಬಸವಣ್ಣನವರನ್ನು ಸ್ವಲ್ಪ ಕಾಲ ಸೆರೆಯಲ್ಲಿಟ್ಟು ನಂತರ ಬಿಡುಗಡೆಗೊಳಿಸಿದರು. ಆದರೆ ರಾಣಿ ಚೆನ್ನಮ್ಮ ಸೆರೆಮನೆಯಲ್ಲಿಯೇ ಕೊನೆಯುಸಿರೆಳೆದಳು. ರಾಯಣ್ಣನ ಸೆರೆ ಮತ್ತು ಗಲ್ಲು: ರಾಣಿ ಚೆನ್ನಮ್ಮನ ಮರಣದ ನಂತರವೂ ರಾಯಣ್ಣ ಬ್ರಿಟಿಷರ ವಿರುದ್ಧ ತಮ್ಮ ಹೋರಾಟವನ್ನು ಮುಂದುವರಿಸಿದರು. ಬ್ರಿಟಿಷರು ರಾಯಣ್ಣನನ್ನು ಹಿಡಿಯಲು ಸಂಚು ರೂಪಿಸಿದರು. ಅವರ ಸಂಬಂಧಿ ಲಕ್ಷ್ಮಣ ಎಂಬುವವನಿಂದ ಮೋಸ ಹೋದ ರಾಯಣ್ಣನನ್ನು ಚೆಂಚಿ ಹಳ್ಳದಲ್ಲಿ ಸ್ನಾನ ಮಾಡುತ್ತಿದ್ದಾಗ ಬ್ರಿಟಿಷ್ ಸೈನಿಕರು ಆಕ್ರಮಣ ಮಾಡಿ ಬಂಧಿಸಿದರು. ರಾಯಣ್ಣನ ಖಡ್ಗ ಲಕ್ಷ್ಮಣನ ಬಳಿ ಇದ್ದರಿಂದ ರಾಯಣ್ಣ ಅಸಹಾಯಕರಾದರು. ಬಲಿದಾನ: ರಾಯಣ್ಣ ಮತ್ತು ಅವರ 12 ಸಹಚರರಿಗೆ 1830 ಡಿಸೆಂಬರ್ 30 ರಂದು ಗಲ್ಲು ಶಿಕ್ಷೆ ಘೋಷಿಸಲಾಯಿತು. ಜನವರಿ 26, 1831 ರಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ರಾಯಣ್ಣನನ್ನು ಆಲದ ಮರಕ್ಕೆ ನೇಣಿಗೇರಿಸಲಾಯಿತು. ಗಲ್ಲಿಗೇರಿಸುವ ಮೊದಲು ಆಂಗ್ಲ ಅಧಿಕಾರಿಗಳು ಅವರ ಕೊನೆಯ ಆಸೆಯನ್ನು ಕೇಳಿದಾಗ ರಾಯಣ್ಣ ಭಾರತದಲ್ಲಿಯೇ ಮತ್ತೆ ಹುಟ್ಟಿ ಬರಬೇಕು ಎಂದು ಹೇಳಿದ್ದರು. ಇದು ಭಾರತದ ಗಣರಾಜ್ಯೋತ್ಸವದ ದಿನವಾದ ಜನವರಿ 26 ರಂದೇ ಅವರ ಹುತಾತ್ಮ ದಿನ ಬಂದಿರುವುದು ಮತ್ತೊಂದು ಕಾಕತಾಳೀಯ. ಸಂಗೊಳ್ಳಿ ರಾಯಣ್ಣನವರು ಕೇವಲ 32 ವರ್ಷಗಳ ಕಾಲ ಬದುಕಿದ್ದರು. ಅವರ ಹೋರಾಟದ ಕಥೆ ಭಾರತೀಯರಿಗೆ ಇಂದಿಗೂ ಸ್ಫೂರ್ತಿಯಾಗಿದೆ. ಅವರ ದೇಶಪ್ರೇಮ ಮತ್ತು ಸ್ವಾಭಿಮಾನ ಸದಾ ಸ್ಮರಣೀಯ.